ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತು ಫೇಮಸ್ ಈಸಿ ಟೇಸ್ಟಿಯಾಗಿರೋ ಚುರ್ಮರಿ ಸುಸ್ಲಾ. ಈ ಚುರ್ಮರಿ ಸುಸ್ಲಾನ ನಮ್ಮ ಕಡೆ ಬೆಳಗ್ಗೆ ನಾಷ್ಟಾಗ ಇಲ್ಲ ಸಂಜೆಗೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಂತಲೂ ಮಾಡ್ತಾರೆ. ಇದು ಮಾಡೋಕ್ಕೆ ಭಾಳ ಐಟಮ್ಸ್ ಏನೂ ಬೇಕಾಗಿಲ್ಲ, ಭಾಳ ಕಷ್ಟನೇ ಏನಿಲ್ಲ. ಒಂದು 10 ನಿಮಿಷದಾಗ ಪಟ್ ಅಂತ ಮಾಡ್ಬೋದು. ಅದು ಹೆಂಗೆ ಮಾಡೋದು ಅಂತ ನೋಡೋಣ, ಬರ್ರಿ ಸ್ಟಾರ್ಟ್ ಮಾಡೋಣ. ನಮ್ಮ ಕಡೆ ಅಂತೂ ಚುರ್ಮರಿ ಸುಸ್ಲಾಗ ಈ ಥರ ಚುರ್ಮರಿನ ತೊಗೋತಾರೆ. ಇವನ್ನ ಮೊದಲು ಕ್ಲೀನ್ ಮಾಡಿ ತೊಗೋಬೇಕು. ಇದ್ರಾಗ ಕಡ್ಡಿ ಅದು ಕಪ್ಪಂದು ಚುರ್ಮರಿ ಎಲ್ಲ ಇರ್ತದೆ, ಅದು ತೆಗಿಲಿಲ್ಲ ಅಂದರೆ ಉಸುಗು ಬಂದಂಗೆ ಆಗುತ್ತೆ. ಕ್ಲೀನ್ ಮಾಡಿದ ಚುರ್ಮರಿ ತೊಗೊಂಡು ಅದಕ್ಕೆ ಭಾಳಷ್ಟು ನೀರು ಹಾಕಿ ನೀರಾಗ ನೆನೆಸಿ ಸ್ವಲ್ಪ ಹಿಂಡಿ ತೆಗಿಬೇಕು. ಇದು ನೀರಾಗ ಭಾಳತ್ತ ಬಿಡಬಾರ್ದು, ಒಂದು 5-6 ಸೆಕೆಂಡ್ ಅಷ್ಟೆ. ಜಾಸ್ತಿ ನೀರಾಗಿ ಬಿಟ್ಟರೆ ಮೆತ್ತಗಾಗಿ ಮುದ್ದೆ ಆದಂಗೆ ಆಗುತ್ತೆ. ಸುಸ್ಲ ಆವಾಗ ಉದುರಾಗಲ್ಲ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಎಣ್ಣೆ ಕಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಶೇಂಗಾ, ಸ್ವಲ್ಪ ಕಡಲೆಬೇಳೆ ಹಾಕಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಶೇಂಗಾ ಜಾಸ್ತಿ ಇದ್ರನ್ನ ಟೇಸ್ಟ್ ಬರುತ್ತೆ. ಇವು ಕಲರ್ ಚೇಂಜ್ ಆದ್ಮ್ಯಾಗ ಸ್ವಲ್ಪ ಸಾಸಿವೆ ಅವು ಚಟಪಟ ಸಿಡಿದ್ಮ್ಯಾಗ ಜೀರಿಗೆ ಹಾಕಿ ಒಂದು ಸ್ವಲ್ಪ ಕರಿಬೇವು, ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ. ಇದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕದ ಬಜ್ಜಿ ಇಲ್ಲ ಪಕೋಡನ ಚಲೋ ಆಗುತ್ತೆ. ಅದರ ರೆಸಿಪಿ ನನ್ನ ಚಾನಲ್ನಾಗ ಐತೆ, ಅದನ್ನು ನೋಡ್ಕೊಂಬರ್ರಿ. ಆಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ. ಇದಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೂ ಇನ್ನೂ ಟೇಸ್ಟ್ ಚಲೋ ಬರುತ್ತೆ. ಇನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಫ್ರೈ ಆದ್ಮ್ಯಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಕೈ ಆಡಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗಿಂದ ಅರಿಶಿನ ಸ್ವಲ್ಪ ಹಿಂಗೆ ಹಾಕಿ ಕೈ ಆಡಿಸಿ, ಆವಾಗಲೇ ಚುರ್ಮರಿಯನ್ನು ನೀರಾಗಿ ತೊಯ್ಸಿಟ್ಕೊಂಡಿದ್ವಲ್ಲ ಅವನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಎಲ್ಲ ಚಲೋತ್ನಾಗ ಮಿಕ್ಸ್ ಆಗೋ ತನಕ ಕಲಿಸ್ಕೋಬೇಕು. ಇದೇ ಚುರ್ಮರಿಲೇ ನಮ್ಮ ಕಡೆ ಬೆಳ್ಳುಳ್ಳಿ ಒಗ್ಗರಣೆ ಅಂತೇಳಿ ಒಣ ಖಾರ ಹಾಕಿ ಮಾಡ್ತಾರೆ. ಅದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚಲೋ ಇರುತ್ತೆ. ಇದರಲ್ಲೇ ಗಿರ್ಮಿಟೂ ಮಾಡ್ತಾರೆ, ಈ ಥರ ಚುರ್ಮರಿ ಸುಸ್ಲಾನು ಮಾಡ್ತಾರೆ. ಇದ್ರದ್ದೆಲ್ಲ ರೆಸಿಪೀಸು ನನ್ನ ಚಾನಲ್ನಾಗ ಹಾಕಿರ್ತೀನಿ. ನೋಡಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಹೋಗಿ ವೀಡಿಯೋಸ್ ನೋಡಿರಿ, ಇಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಅಲ್ಲಾದರೂ ಚೆಕ್ ಮಾಡಿ ನೋಡಿರಿ. ಇದು ಮಾಡೋದು ಭಾಳ ಈಸಿ ಅದ, ಭಾಳ ಐಟಮ್ಸ್ ಏನೂ ಬೇಕಾಗಿಲ್ಲ. ಇದನ್ನು ಬೆಳಿಗ್ಗೆ ತಿಂಡಿಗಂತಾದ್ರೂ ಮಾಡ್ಕೋಬೋದು, ಇಲ್ಲ ಸಂಜೆಗೆ ಟೀ ಟೈಮ್ ಸ್ನ್ಯಾಕ್ಸಿಗೆ, ಇಲ್ಲ ಗೆಸ್ಟ್ ಬಂದಾಗ ಪಟ್ ಅಂತ ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನ ಮನ್ಯಾಗ ಇವತ್ತು ಒಂದು ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಮ್ಯಾಲೆ ಇದಕ್ಕೆ ಸೇವ್ ಇದ್ರೆ ಸ್ವಲ್ಪ ಸೇವ್ ಹಾಕಿ ಹಸಿಮೆಣ್ಸಿನ್ಕಾಯಿ ಕಡ್ಕೊಂಡು ತಿಂದ್ರೆ ಮಸ್ತ್ ಇರುತ್ತೆ. ಒಗ್ಗರಣೆ ಎಲ್ಲ ಕಲಸಿಂದ ಮ್ಯಾಗ ಇದಕ್ಕೆ ಒಂದು 2-3 ಚಮಚ ಪುಟಾಣಿ ಹಿಟ್ಟು ಹಾಕೊಳತ್ತೀನಿ. ಪುಟಾಣಿ ಹಿಟ್ಟು ಅಂದ್ರೆ ಏನಿಲ್ಲ, ಪುಟಾಣಿ ಇಲ್ಲ ಹುರುಗಡ್ಲೆ ಏನಂತಾರಲ್ಲ ಅದನ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನೆಲ್ಲ ಚಲೋತ್ನಾಗ ಕಲಸಿದ ಮ್ಯಾಗ ಒಂದು ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚಲೋ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚುರ್ಮರಿ ಸುಸ್ಲ ರೆಡಿ. ನಿಮ್ಗೆ ಇದೇನಾರು ಉದುರಾಗಿದ್ದಿಲ್ಲ, ಮೆತ್ತ ಗಂಟೆ ಆಗಿತ್ತಂದ್ರೆ ಸ್ವಲ್ಪ ಪುಟಾಣಿ ಪುಡಿ ಜಾಸ್ತಿ ಹಾಕಿದ್ರೆ ಉದುರುದ್ರ ಆಗುತ್ತೆ. ಈ ಥರ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಐಟಮ್ಸ್ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.